ಇತ್ತಲ ದ್ವಾರಕೆಯೊಳಗೆ ದೇವೋತ್ತಮನು ನಿಜ ಭವನದೊಳು ನರವೃತ್ತಿಯಿಂದಿರುತ್ತಾಗ ಕೇಳಿದ ಸತೆಯ ಹೊಲ್ಲೆಹವಾ. ಕೆತ್ತದುಮ್ಮಾನದಲ್ಲಿ ದ್ರೌಪದಿಯುತ್ತಮೆಯಲ ದೃಢಪತಿವ್ರತೆಗೆತ್ತಣದು ಪರಿಭವವಿದೆಂದ ಸುರಾರಿ ಚಿಂತಿಸಿದ. ಹರಿಯ ಚಿತ್ತದ ದುಗುಡವನು ತಾನರಿದು ಸತ್ರಾಜಿತನ ಸುತೆಯಂದುರುತರದ ದುಗುಡವನು ಪರಿಹರಿಪನುವ ನೆನೆದಾಗ. ವಿರಚಿಸಿದಳೊಲವಿನಲಿ ಸಾರಿಯನಿರದೆ ಹಾಸಂಗಿಗಳ ಢಾಳಿಸಿ ಸರಿ ಬೆಸನೋ ಹೇಳೆಂದು ದಕ್ಷಯವೆಂದನ ಸತಿಗೆ. ಸತಿನೆಗಹಿದಳು ನೆತ್ತವನು ಗಣಿಸುತ್ತಲಿ ನೋಡಿದಳೆಣಿಕೆಯೊಳಗಿಲ್ಲತಿಶಯದ ನುಡಿಯಕ್ಷಯವದೆಂದೆಂಬ ವಾಕ್ಯವಿದು. ಮತಿಗೆ ಗೋಚರವಲ್ಲ ಈ ಸಂಗತಿಗೆ ಬಾರದು ದೇವವಾಕ್ಯ ಸ್ಥಿತಿಯ ಪಲ್ಲಟವೆನುತ ಮಿಗೆ ಬೆಸಗೊಂಡಳ ಹರಿಯ. ಕೌರವರು ಜೋಜಿನಲಿ ನಾರಿಯ ಸೀರೆಯನು ಸುಲಿಯಲೈಕೆ ಮೊರೆಯಿಡೆ ನಾರಿಗಕ್ಷಯ ವಸ್ತ್ರವಾಗಲಿ ಎನ್ನ ನೆನೆದುದಕ್ಕೆ. ಆರದೆನ್ನನು ನೆನೆವರವರಿಗೆ ಧಾರಕನು ತಾನಹೆನು ಕೇಳೆಲೆ ನಾರಿ ಬೇರೊಂದಿಲ್ಲವೆಂದನು ಶೌರ್ಯನ ಸುನಗುತ್ತಾ. ಇತ್ತ ದ್ವಾರಕಾನಗರದಲ್ಲಿ ಶ್ರೀಕೃಷ್ಣನು ತನ್ನ ಮನೆಯಲ್ಲಿ ಮನುಷ್ಯರಿಗೆ ಸಹಜವಾದ ರೀತಿಯಿಂದಿರುವಾಗ ಅವನಿಗೆ ದ್ರೌಪದಿಯ ಮೊರೆಯು ಕೇಳಿಸಿತು. ಅವನನ್ನು ದುಃಖವೂ ಆವರಿಸಿತು. ದ್ರೌಪದಿಯು ಉತ್ತಮೆ, ದೃಢ ಪತಿವ್ರತೆ, ಅಂತಹವಳಿಗೆ ಈ ದುರ್ಗತಿ ಭಂಗಗಳು ಏಕೆ ಎಂದು ಅವನು ಚಿಂತಾಕ್ರಾಂತನಾದನು. ಶ್ರೀಕೃಷ್ಣನ ದುಮ್ಮಾನವನ್ನು ನೋಡಿ ಸತ್ಯಭಾಮೆಯು ಅದನ್ನು ಹೋಗಲಾಡಿಸಲು ಪಗಡೆಯ ಹಾಸನ್ನು ಹಾಕಿ ಕಾಯಿಗಳನ್ನು ಹೂಡಿ ದಾಳಗಳನ್ನು ಕಟೆದು ಈಗ ಸರಿಗರ ಬೀಳುತ್ತದೆಯೋ ಬೆಸವೋ ಎಂದು ವಿನೋದದಿಂದ ಕೇಳಿದಳು. ಶ್ರೀಕೃಷ್ಣನು ಅಕ್ಷಯ ಎಂದನು. ಸತ್ಯಭಾಮೆಯು ದಾಳಗಳನ್ನು ಎತ್ತಿ ಎಲ್ಲ ಕಡೆಗೂ ನೋಡಿ, ಇದೇನು, ಇವುಗಳ ಯಾವ ಪಕ್ಕದಲ್ಲೂ ಅಕ್ಷಯವೆಂಬ ಮಾತನ್ನು ಬರೆದಿಲ್ಲ, ಆದರೂ ನೀನು ಅಕ್ಷಯ ಎನ್ನುತ್ತಿರುವೆ, ನಿನ್ನ ಮಾತು ಹೀಗೇಕೆ ಬಂದಿತು ಎಂದು ಕೇಳಿದಳು. ಪಾಂಡವರು ಸರ್ವಸ್ವವನ್ನು ತಮ್ಮನ್ನು ದ್ರೌಪದಿಯನ್ನೂ ಜೂಜಿನಲ್ಲಿ ಸೋತರು. ಆಗ ಕೌರವರು ದ್ರೌಪದಿಯ ಸೀರೆಯನ್ನು ಸುಲಿಯಲಾರಂಭಿಸಿದರು. ದ್ರೌಪದಿಯು ನನ್ನಲ್ಲಿ ಮೊರೆಯಿಡಲು ನಾನು ಅಕ್ಷಯವಾಗಲಿ ಎಂದೆನು. ಸತ್ಯಭಾಮೆ, ಕೇಳು, ಅಸಹಾಯಕರಾಗಿ ಯಾರು ನನ್ನನ್ನು ನೆನೆಯುವರೋ ಅವರನ್ನು ನಾನು ಕಾಪಾಡುತ್ತೇನೆ, ಇನ್ನೇನೂ ಇಲ್ಲ ಎಂದು ಕೃಷ್ಣನು ಹೇಳಿದನು.